ಅದಕ್ಕೆ ತುಂಬಾ ಜಾಣ ಉತ್ತರ ಕೊಟ್ಟರು ಡಿಕೆ ಶಿವಕುಮಾರ್. ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡೋದಕ್ಕೆ ಹೊರಟಿದ್ದಾರೆ? ಸಿಎಂ ಬದಲಾವಣೆ ಆಗಬಾರದು ಅಂತ ಹೇಳಿದ್ರೆ ಓಕೆ, ನಾನು ಯಾವತ್ತಾದ್ರೂ ಸಿಎಂ ಬದಲಾಗಬೇಕು ಅಂದಿದ್ದೀನಾ? ಡಿಕೆ ಶಿವಕುಮಾರ್ ಅವರ ಪ್ರಶ್ನೆ ಇದು. ಕೇಳಿಸ್ಕೊಳ್ಳಿ, ಇಬ್ರು ಮಾತಾಡಿದ್ರು. ರಾಹುಲ್ ಗಾಂಧಿ ಮೈಂಡಲ್ಲಿ ಏನಿದೆ ಅದು ನನ್ನ ವೈಯಕ್ತಿಕ ನನ್ನ ಹೆಸರಿಗೆ ನಾನು ಕೇಳಿದ್ರೆ ಯಾರಿಗೆ ಅಂತಾನೆ ಸಿದ್ದರಾಮಯ್ಯನವ್ರು ಇರಬೇಕು. ಒಂದು ಪಕ್ಷ ಬದಲಾವಣೆ ಮಾಡಿದ್ದಾರೆ ಹೈಕಮಾಂಡ್ ಅವ್ರು ಹೇಳಿ ಶಿವಕುಮಾರ್ ನಮ್ಮ ಇವರಿಗೆ ಪರಮೇಶ್ ಅವ್ರಿಗೆ ಕೊಡಿ ಅಂತ ಹೇಳ್ಕೊತೀವಿ. ಅರೆ ಶಿವನ್ ಬಿಟ್ಟು ಏನನ್ನ ಮಾಡೋಕ್ಕಾಗ್ತೈತಾ? ಶಿವನ್ ಬಿಟ್ಟು ಏನೋ ಮಾಡೋಕ್ಕಾಗದಿದ್ರೆ ಹೇಳು, ಎಲ್ಲದಕ್ಕೂ ಅವನೇ. ಅಲ್ಲ, ನಾನೇ ರಾಜಣ್ಣ ಯಾಕೆ ಸಿ ಎಂ ಬದಲಾವಣೆ ಮಾಡಕ್ಕೆ ಕೊಟ್ಟಿದ್ದಾರೆ? ಅಲ್ಲ, ಸಿ ಎಂ ಮುಂದುವರಿಲಿ ಅಂತ ಹೇಳಿ ಏನು ತಪ್ಪೇನಿಲ್ಲ. ಅಂದರೆ ಪರಮೇಶ್ವರ್ ಮಾಡಬೇಕು ಅಂದರೆ ಸಿ ಎಂ ಇಳಿಬೇಕು ಅಂತ ಅವ್ರ ಹತ್ತ. ನಾನು ಯಾವ ಥರ ಸಿ ಎಂ ಬದಲಾವಣೆ ಆಗಬೇಕು ಅಂತ ಹೇಳಿದ್ದೀನ? ನಾನೆಲ್ಲೂ ಹೇಳಿಲ್ವಲ್ಲ. ರಾಜಣ್ಣನೇ ಈಗ ಸಿ ಎಂ ಬದಲಾವಣೆ ಮಾಡಕ್ಕೆ ಕೊಟ್ಟಿದ್ದಾರೆ, ಅವ್ರು ಕೇಳಬೇಕು. KN ರಾಜಣ್ಣ ಅವರ ಮಾತಿಗೆ ಡಿಕೆ ಶಿವಕುಮಾರರ ಪ್ರತಿಕ್ರಿಯೆ ಹೀಗಿತ್ತು. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ಕೂಡ ಇದ್ದಾರೆ. ಪ್ರಶಾಂತ್, ತಾರೀಖ್ ಪೆ ತಾರೀಖ್ ಮತ್ತೊಂದು ಡೇಟು ಬಂತು. 3 ವರ್ಷ ಆಯ್ತು ಇವತ್ತಿಗೆ ಅಂತ, ಇನ್ನೂ ತನಕ ಚರ್ಚೆ ಇಲ್ಲ. ಅಜಿತ್, ನನಗನ್ಸುತ್ತೆ ಸುಪ್ರೀಂ ಕೋರ್ಟ್ ಇವತ್ತು ಆಗಸ್ಟ್ 30ರೊಳಗಡೆ GBA ಚುನಾವಣೆಯನ್ನು ನಡೆಸಬೇಕು ಅಂತಕ್ಕಂಥದ್ದನ್ನು ಹೇಳಿದ ನಂತರ ಆಗಸ್ಟ್ 30ರವರೆಗೆ ಯಾವುದೇ ಬದಲಾವಣೆ ಇಲ್ಲ, ಕಷ್ಟ ಅಂತ ನನಗನ್ಸುತ್ತೆ. ಆಗಸ್ಟ್ 30ರ ನಂತರ GBA ಫಲಿತಾಂಶ ಹೇಗೆ ಬರುತ್ತೆ ಅದನ್ನು ನೋಡಿಕೊಂಡು ಹೈಕಮಾಂಡ್ ಹೇಗೆ ನಿರ್ಣಯ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ನೋಡಬೇಕು. ಅಂದರೆ 3 ವರ್ಷ 3 ತಿಂಗಳು, ಅಂದರೆ 39 ಮಂತ್ಸ್ ವಿಲ್ ಗೆಟ್ ಓವರ್. 60 ತಿಂಗಳಿರುತ್ತೆ, ಅದರಲ್ಲಿ 39 ಅಂದರೆ ಇನ್ನೊಂದು ತಿಂಗಳು ಹಿಡ್ರಿ, 40 ತಿಂಗಳು ಕಂಪ್ಲೀಟ್. 20 ಮಂತ್ಸ್ ಅವಕಾಶ ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ದನ್ನು ಈಗಲೇ ಹೇಳೋದು ಕಷ್ಟ. ಬಟ್ ನನಗನ್ಸುತ್ತೆ ಕೇರಳದಲ್ಲಿ ನಡೆದಿರ್ತಕ್ಕಂಥ ರಾಜಕಾರಣವನ್ನು ನೋಡಿದಾಗ ಅಜಿತ್, ಕೇರಳದಲ್ಲಿ ರಾಹುಲ್ ಗಾಂಧಿ ವಾಂಟೆಡ್ ಟು ಸೆಂಡ್ KC ವೇಣುಗೋಪಾಲ್ ಎಸ್ ದ ಚೀಫ್ ಮಿನಿಸ್ಟರ್. ಹೌದು. ಆದರೆ ಅದು ರಾಹುಲ್ ಗಾಂಧಿಗೆ ಸಾಧ್ಯ ಆಗಲಿಲ್ಲ. ಅಲ್ಲಿ ವಿ ಡಿ ಸತೀಶನ್ಗೆ ಒಂದು ಗ್ರೌಂಡ್ ಸ್ವೆಲ್ ಸಪೋರ್ಟ್ ಏನು ಪ್ರಾಪ್ತವಾಯಿತು, ಅದಾದ ಮೇಲೆ ಅನಿಸಿರ್ತಕ್ಕಂಥದ್ದು ಹೈಕಮಾಂಡ್ ಬಯಸಿದ್ರೂ ಕೂಡ ಏನನ್ನೋ ಮಾಡಲಿಕ್ಕೆ ಸುಲಭವಾಗಿ ಸಾಧ್ಯ ಆಗುತ್ತೆ ಅಂತಕ್ಕಂಥ ಸ್ಥಿತಿಯಲ್ಲಿ ಇವತ್ತಿನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಲ್ಲ, ಇವತ್ತಿನ ಕರ್ನಾಟಕದ ರಾಜಕಾರಣ ಕೂಡ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಎಲ್ಲಿಯವರೆಗೆ, ಈಗ ನೋಡಿ, ಹಿಂದೆ ಹೈಕಮಾಂಡ್ DK ಶಿವಕುಮಾರ್ ಹೇಳಿತ್ತು ನೀವು ಸಿದ್ದರಾಮಯ್ಯನವರ ಮನವೊಲಿಸಿ ಅಂತ. ಅದರ ಅರ್ಥ ಏನು? ಸಿದ್ದರಾಮಯ್ಯನವರು ಯಾವತ್ತಿಗೂ ಕೂಡ ಅವರೇನು ಅಂದರೆ ಯಾವುದೇ ವ್ಯಕ್ತಿ ಫಾರ್ ದಟ್ ಮ್ಯಾಟರ್ ಈಸಿಯಾಗಿ ಬಿಟ್ಕೊಡೋದಿಲ್ಲ. ತಮ್ಮ ಕುರ್ಚಿಯನ್ನು ಹೈಕಮಾಂಡ್ ಹೇಳದೆ ಯಾಕೆ ಬಿಟ್ಕೊಡ್ತಾರೆ? ಈಗಲೂ ಕೂಡ ನನಗನ್ಸುತ್ತೆ ಅದೇ ಸ್ಥಿತಿ ಇದೆ. ಸಿದ್ದರಾಮಯ್ಯನವರ ಒಲಿಸದೆ ಹೈಕಮಾಂಡ್ ಏನನ್ನೂ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಇದ್ದಂತೆ ಕಾಣ್ತಾ ಇಲ್ಲ ಅಜಿತ್. ಈಗ ನನಗನ್ಸುತ್ತೆ ಇದು GBA ಚುನಾವಣೆವರೆಗೆ ಮುಂದೆ ಹೋಗುತ್ತೆ. GBA ನಂತರ ಏನಾಗುತ್ತೆ ಅನ್ನೋದು GBA ಫಲಿತಾಂಶದ ಮೇಲೆ ಅವಲಂಬಿತ ಆಗುತ್ತೆ. ಅಲ್ಲಿವರೆಗೆ ಈ ಹೇಳಿಕೆಗಳು ಬರ್ತಾ ಇರ್ಬೋದು. ಈಗ ರಾಜಣ್ಣ ಹೇಳಿದ್ರು ಇಲ್ಲ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ, DK ಶಿವಕುಮಾರ್ ಅದಕ್ಕೊಂದು ವ್ಯಂಗ್ಯ. ಕೆಲವು ದಿನಗಳ ಹಿಂದೆ ಖರ್ಗೆ ಅವರ ಹೆಸರು ಭಾಳ ಓಡ್ತು, ಅದು ಹೆಸರುಗಳು ಓಡ್ತಾ ಇರ್ತವೆ. ಬಟ್ ಈಗ ಇವತ್ತಿನ ಸ್ಥಿತಿಯಲ್ಲಿ ನಾವು ಅನೇಕ ಬಾರಿ ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿ ಇಲ್ಲ ಪರಮೇಶ್ವರನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೈಕಮಾಂಡ್ ಹೊರಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ಥಿತಿ ಇವತ್ತಿಲ್ಲ. ಅದೇನಾದರೂ ಆಗಲಿಕ್ಕೆ ಹೊರಟ್ರೆ ಕಾಂಗ್ರೆಸ್ಗೆ ಇನ್ನಷ್ಟು ಸಂಕಷ್ಟವಾಗ್ಬೋದೇ ವಿನಃ ಕಾಂಗ್ರೆಸ್ನ ಸಂಕಷ್ಟಗಳು ಬಗೆಹರಿಯಲ್ಲ. ಹೀಗಾಗಿ ನನಗನ್ಸುತ್ತೆ ಐದರ್ ಸಿದ್ದರಾಮಯ್ಯನವರು ಮುಂದುವರಿತಾರೆ, ಎಷ್ಟು ದಿನ ಮುಂದುವರಿತಾರೆ, ಏನಾಗುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ಅದರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಸ್ಪಷ್ಟತೆ ಇಲ್ಲದೆ ಇದ್ದಾಗ ಡಿಫಾಲ್ಟ್ ಯಾರು ಮುಖ್ಯಮಂತ್ರಿ ಇದ್ದಾರೆ ಅವ್ರಿಗೆ ಒಂದು ರೀತಿಯ ಅಡ್ವಾಂಟೇಜ್ ಸಿಚುವೇಶನ್ ಇವತ್ತಿಗೂ ಕೂಡ ಕರ್ನಾಟಕದಲ್ಲಿದೆ ಅಂತಕ್ಕಂಥದ್ದು ಸ್ಪಷ್ಟ. DK ಶಿವಕುಮಾರ್ ಏನು ಮಾಡ್ತಾರೆ ಪ್ರಾಯಶಃ ನನಗನ್ಸುತ್ತೆ ನೋಡಿ, ವಿಧಾನ ಪರಿಷತ್ ರಾಜ್ಯಸಭೆಯ ಟಿಕೆಟ್ ಹಂಚಿಕೆ ಏನಿದೆ ಅಲ್ಲಿ ನಿಮಗೊಂದು ಗ್ಲಿಂಪ್ಸ್ ದೊರಕುತ್ತೆ ಯಾರ ಕೈ ಮೇಲಾಗತ್ತೆ ಅಂತ. ಅಲ್ಲ, ಒಂದು ವೇಳೆ ಹೈಕಮಾಂಡ್ DK ಶಿವಕುಮಾರ್ಗೆ ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಟ್ಟರೆ ಅದರ ಅರ್ಥ ಸಿದ್ದರಾಮಯ್ಯನವರು
ಈಸ್ ಗೋಯಿಂಗ್ ಟು ಸ್ಟೇ ಅನ್ನೋದು ಅರ್ಥ ಆಗುತ್ತದೆ. ಯಸ್ ಯಸ್. ಅಂದರೆ ಸಿದ್ದರಾಮಯ್ಯನವರು ಉಳಿತಾರೆ, ಅದಕ್ಕೆ ಅವರು ಹೇಳಿದವ್ರನ್ನೇ ಮಾಡ್ತಾರೆ ಅಂತಿರಲ್ಲ. ಕಾಂಟ್ರಾಸ್ಟ್ ಡಿಸಿಷನ್ಸ್ಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತವೆ. ಹಿಂದೆ ಕೂಡ ನೀವು ಗಮನಿಸಿದರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ DK ಶಿವಕುಮಾರ್ ಹೇಳಿದ್ದಕ್ಕೆಲ್ಲ ಅಸ್ತು ಅಂತ ಇದ್ರು. ಹೌದು. ಹೀಗಾಗಿ ನವೆಂಬರ್ವರೆಗೆ ನಮ್ಮ ಇಡೀ ವಿಶ್ಲೇಷಣೆ ಹೇಗಿರ್ತಿತ್ತು ಅಂತಂದರೆ, ನೋಡಿ DK ಹೈಕಮಾಂಡ್ನಲ್ಲಿ ಪ್ರಬಲರಾಗಿದ್ದಾರೆ, ಅವ್ರು ಹೇಳಿದ್ದಕ್ಕೆಲ್ಲ ಹೂ ಅಂತಿದ್ದಾರೆ. ಅಂದರೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಉಳಿದಿದ್ದೆಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನೋ ಹಂಗಿತ್ತು. ಅದೇ ರೀತಿಯ ನಿರ್ಣಯ ನಿಮಗೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಕಂಡು ಬಂದರೆ ನನಗನ್ಸುತ್ತೆ GBA ಚುನಾವಣೆ ಫಲಿತಾಂಶ ಬರುವವರೆಗೆ, ಫಲಿತಾಂಶ ಬಂದ ನಂತರ ತಕ್ಷಣಕ್ಕೆ ಯಾವುದೇ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಳ್ಳುವ ಸಾಧ್ಯತೆ ಕಡಿಮೆ ಅಂತ ಅನಿಸುತ್ತೆ. ಎಸ್. ಆನಂದ, ಮತ್ತೊಂದು ತಾರೀಕು ಇನ್ನೂ ಚರ್ಚೆ ಇಲ್ಲ. ಎಸ್ ಅಜಿತ್, GBA ಚುನಾವಣೆ ನಡೆಸಲಿಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಕ್ಕಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ನಾವು ಅಂದ್ಕೊಂಡ ಹಾಗೆ ಸರ್ಕಾರಕ್ಕೆ 3 ವರ್ಷ ಆಗ್ತಿದ್ದ ಹಾಗೆಯೇ ಕೆಲವೊಂದಷ್ಟು ಬದಲಾವಣೆಗಳಿಗೆ ಹೈಕಮಾಂಡ್ ಮುಂದಾಗ್ಬೋದು ಅಂತಕ್ಕಂಥ ಚರ್ಚೆ ಮಧ್ಯದಲ್ಲಿ ಸೆಪ್ಟೆಂಬರ್ವರೆಗೂ ಕೂಡ ಚುನಾವಣೆಯನ್ನು ಮುಂದೂಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರ ಆರಂಭಿಕವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಮಾಡಿತ್ತು. ಅಂತಿಮವಾಗಿ ಇವತ್ತು ಕೂಡ ಡಿಸೆಂಬರ್ವರೆಗೂ ಕೂಡ ಚುನಾವಣೆ ನಡೆಸಿದ ಹಾಗೆ ಅದನ್ನು ಮುಂದೂಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ರಿಕ್ವೆಸ್ಟನ್ನು ಸರ್ಕಾರ ಮಾಡಿತ್ತು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಆಗಸ್ಟ್ 30ರೊಳಗೆ ಚುನಾವಣೆ ಮಾಡಿ ಅಂತಕ್ಕಂಥ ಸೂಚನೆ ಕೊಟ್ಟಿರುವಂಥ ಕಾರಣಕ್ಕಾಗಿ ಅಲ್ಲೇ ತನಕ ಕೂಡ ಯಾವುದೇ ರೀತಿಯಾಗಿರುವಂಥ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗಲ್ಲ ಅಂತಕ್ಕಂಥ ಮಾಹಿತಿಗಳು ಈಗ ಸಿಗ್ತಾ ಇರುವಂಥದ್ದು. ಯಾಕೆಂತಂದರೆ ಬೆಂಗಳೂರು ಉಸ್ತುವಾರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಈ ಚುನಾವಣೆಯನ್ನು ಗೆಲ್ಲುವುದರ ಮೂಲಕ ತಮ್ಮ ಸಾಮರ್ಥ್ಯವನ್ನು ಸಹಜವಾಗಿ ಪ್ರದರ್ಶನ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಬೆಂಗಳೂರಲ್ಲಿ ಈಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ 5 ಪಾಲಿಕೆಗಳಲ್ಲಿ ಕನಿಷ್ಠ 3+ ಪಾಲಿಕೆಗಳಲ್ಲಿ ಗೆಲ್ಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಸೊ ಆದರೆ ಕಾಂಗ್ರೆಸ್ಗೆ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ 1 ಪಾಲಿಕೆಯನ್ನು ಹೊರತುಪಡಿಸಿ ಇನ್ನುಳಿದಿರ್ತಕ್ಕಂಥ 4 ಪಾಲಿಕೆಗಳಲ್ಲಿ ಅತ್ಯಂತ ಸಂಕಷ್ಟದ ವಾತಾವರಣ ಇದೆ ಅಂತಕ್ಕಂಥ ಮಾಹಿತಿಗಳು ಇರುವಂಥ ಕಾರಣಕ್ಕಾಗಿ ಚುನಾವಣೆಯನ್ನು ಮುಂದೂಡಬೇಕು ಅಂತಕ್ಕಂಥ ಎಲ್ಲ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡಿತ್ತು. ಆದರೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಈಗ 30ರೊಳಗೆ ಚುನಾವಣೆ ಮಾಡಲಿಕ್ಕೆ ಹೇಳಿರುವಂಥ ಕಾರಣಕ್ಕಾಗಿ ಸಿಕ್ಕಿರ್ತಕ್ಕಂಥ 3 ತಿಂಗಳ ಅವಧಿ ಒಳಗಡೆ ಚುನಾವಣೆಯನ್ನು ಮಾಡಲಿಕ್ಕೆ ಇರ್ತಕ್ಕಂಥ ಎಲ್ಲ ಅವಕಾಶ ಬಳಕೆ ಮಾಡ್ಕೊಂಡು ಚುನಾವಣೆ ಮಾಡಲೇಬೇಕು. ಆದರೆ ಇವತ್ತು ಬರ್ತಾ ಇರುವಂಥ ಇನ್ನೊಂದು ಮಾಹಿತಿಯ ಪ್ರಕಾರ ಈ 5 ಪಾಲಿಕೆಗಳನ್ನು ಕೂಡ ಇರ್ತಕ್ಕಂಥ 5 ಚುನಾವಣೆ ಮಾಡಬೇಕು, ಬದಲಾಗಿ ಉತ್ತರ ಮತ್ತು ದಕ್ಷಿಣ ಅಂತಕ್ಕಂಥ ರೀತಿಯಲ್ಲಿ 2 ಭಾಗವನ್ನು ಮಾಡಿ ಚುನಾವಣೆ ಮಾಡಬೇಕಂತಕ್ಕಂಥ ಚರ್ಚೆಗಳು ಕೂಡ ಇದೆ. ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ಚರ್ಚೆಗಳು ಕೂಡ ಆಗುತ್ತೆ. ಯಾಕೆಂತಂದರೆ 5 ಪಾಲಿಕೆಗಳನ್ನು ಮತ್ತೆ ವಿಭಜನೆ ಮಾಡಿ 2 ಪಾಲಿಕೆಗಳನ್ನು ಮಾಡೋದ್ರ ಮೂಲಕ 2 ಪಾಲಿಕೆಗಳಿಗೆ ಚುನಾವಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮುಂದುವರೆದಿದೆ. ಅದಕ್ಕೆ ಕಾನೂನಿನ ಅವಕಾಶ ಕೂಡ ಇದೆ. GBA ಅಧ್ಯಕ್ಷ ಅಂದ್ರೆ ಚುನಾವಣೆ ಉದ್ದೇಶಕ್ಕಾಗಿ 2 ಪಾಲಿಕೆಗಳನ್ನು ಮಾಡೋದು ಅಂತಾನ ಅಥವಾ 5 ಪಾಲಿಕೆಗಳನ್ನು ಮಾಡಿದ್ದನ್ನು ಕ್ಯಾನ್ಸಲ್ಲೇ ಮಾಡ್ಬಿಡೋದು ಅಂತಾನ? 5 ಪಾಲಿಕೆಗಳನ್ನು ಕ್ಯಾನ್ಸಲ್ ಮಾಡಿ 2 ಪಾಲಿಕೆಗಳ ಮೂಲಕ ಅದನ್ನು ನಡೆಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಚರ್ಚೆ ಈಗ ಸರ್ಕಾರದ ಮಟ್ಟದಲ್ಲಿ ಶುರುವಾಗಿದೆ. ಯಾಕೆಂತಂದ್ರೆ 1 ಪಾಲಿಕೆಯನ್ನು ಹೊರತುಪಡಿಸಿದ್ರೆ ನಾನು ಇದು ಈ ಸರ್ಕಾರದ ಮಟ್ಟದಲ್ಲಿ ಈಗ ಚಿಂತನೆ ನಡೀತಾ ಇರತಕ್ಕಂಥದ್ದು 5 ಪಾಲಿಕೆಗಳಲ್ಲಿ ಈಗ ಚುನಾವಣೆ ನಡೆದಿದ್ದೇ ಆದರೆ ಕಾಂಗ್ರೆಸ್ಗೆ ಅಂಥ ಆಶಾದಾಯಕವಾಗಿರ್ತಕ್ಕಂಥ ಯಾವುದೇ ವಾತಾವರಣ ಇಲ್ಲ ಅಂತಕ್ಕಂಥ ಇಂಟರ್ನಲ್ ರಿಪೋರ್ಟ್ ಇದೆ. ಆ ಕಾರಣಕ್ಕಾಗಿ 1 ಪಾಲಿಕೆಯಲ್ಲಿ ಮಾತ್ರ ಕಾಂಗ್ರೆಸ್ ಗೆಲ್ಲುತ್ತೆ, ಇನ್ನುಳಿದಿರ್ತಕ್ಕಂಥ 4 ಪಾಲಿಕೆಗಳ ಗತಿ ಏನು ಅಂತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ಚಿಂತೆ ಆಗಿದೆ. ಆ ಕಾರಣಕ್ಕಾಗಿ ಹೇಗಾದರೂ ಮಾಡಿ ಅದನ್ನು 2 ಪಾಲಿಕೆಗಳನ್ನು ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಒಂದು ಚರ್ಚೆ ನಡೆದಿದೆ. ಇರ್ತಕ್ಕಂಥ ಕಾನೂನಲ್ಲಿ 7 ಪಾಲಿಕೆಗಳನ್ನು ಮಾಡಲಿಕ್ಕೂ ಕೂಡ ಅವಕಾಶ ಇದೆ, ಅದನ್ನು ಕಡಿಮೆ ಮಾಡಿ 2 ಪಾಲಿಕೆಗಳನ್ನು ಮಾಡಲಿಕ್ಕೂ ಕೂಡ ಕಾನೂನಲ್ಲಿ ಅವಕಾಶ ಇದೆ. ಆ ಕಾರಣಕ್ಕಾಗಿ ಆ ರೀತಿಯಾಗಿರ್ತಕ್ಕಂಥ ಒಂದು ಕಾಯಿನ್ ಕೂಡ ಮೂವ್ ಆಗಿದೆ. ಅದರ ಬಗ್ಗೆ ನಾಳೆ ನಡೀತಕ್ಕ ಸಚಿವ ಸಂಪುಟ ಸಭೆಯಲ್ಲಿ ಒಂದು ವಿಸ್ತೃತವಾಗಿರೋ ಚರ್ಚೆಗಳಾದ ಬಳಿಕ ಸರ್ಕಾರ ಒಂದು ನಿಲುವಿಗೆ ಬರುತ್ತೆ ಅನ್ನುವಂಥ ಮಾಹಿತಿಗಳಿದೆ. ಮತ್ತು ಚುನಾವಣೆ ನಡೆಸಲಿಕ್ಕೆ ಸಹಜವಾಗಿಯೇ ಜನರ ಬಳಿಗೆ ಹೋಗಬೇಕಾದ್ರೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಕಾರ್ಯಸೂಚಿಯೊಂದಿಗೆ ಸರ್ಕಾರ ಜನರ ಬಳಿಗೆ ಹೋಗಬೇಕಾಗತ್ತೆ. ಈಗಿರ್ತಕ್ಕಂಥ ಬೆಂಗಳೂರನ್ನ ಗಮನಿಸಿದರೆ ಅಭಿವೃದ್ಧಿ ದೃಷ್ಟಿಯಲ್ಲಿ ಎಲ್ಲೋ ಒಂದು ಕಡೆ ನಕಾರಾತ್ಮಕವಾಗಿರ್ತಕ್ಕಂಥ ಫಲಿತಾಂಶ ಬರುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಗುಂಡಿಗಳ ಮುದ್ದೆ ಇರತಕ್ಕಂಥದ್ದು, ಸರಿಯಾಗಿರ್ತಕ್ಕಂಥ ವಾಹನ ಸಂಚಾರಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂಥದ್ದು, ಗತಿಯಲ್ಲಿ ಸಾಗ್ತಾ ಇರತಕ್ಕಂಥ ಕಾಮಗಾರಿಗಳು ಮತ್ತು ಬಹಳ ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನಾಗರಿಕ, ಅದರಲ್ಲಿ ಮುಖ್ಯವಾಗಿ ಆಸ್ತಿ ಮಾಲೀಕರಿಗೆ ಸೂಕ್ತವಾಗಿರ್ತಕ್ಕ ದಾಖಲೆ ಕೊಡೋದ್ರಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳು, ಪಾಲಿಕೆಗಳಲ್ಲಿ ಕಳೆದ 1.5 ವರ್ಷಗಳಿಂದ ಕೂಡ ಸಕಾರಾತ್ಮಕವಾಗಿರ್ತಕ್ಕಂಥ ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು, ಅಧಿಕಾರಿಗಳ ಪಾರುಪತ್ಯ ನಡೆದಿರ್ತಕ್ಕಂಥ ಕಾರಣಕ್ಕಾಗಿ ಇಡೀ ಆಡಳಿತ ವ್ಯವಸ್ಥೆ ಕುಸಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತಗಳಿಕೆಗೆ ದೊಡ್ಡ ಮಟ್ಟದ ಪೆಟ್ಟಾಗತ್ತೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ಅರಿವಿದೆ. ಆ ಕಾರಣಕ್ಕಾಗಿ ನೆಗೆಟಿವ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೇಗಾದರೂ ಮಾಡಿ ಅದನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಸರ್ಕಾರದ ಮಟ್ಟದಲ್ಲಿ ನಡೀತಿದೆ. ಆ ಕಾರಣಕ್ಕಾಗಿ ಪಾಲಿಕೆಗಳಿಗೆ ಈಗ ಚುನಾವಣೆ ನಡೆದರೆ ಯಾವ ಪರಿಸ್ಥಿತಿ ಅಂತಕ್ಕಂಥ ಬಗ್ಗೆ ಆತ್ಮಾವಲೋಕನ ಕೂಡ ಮುಂದುವರೆದಿದೆ. ಹೀಗಿರುವಾಗ ಪಾಲಿಕೆಯ ಎಲ್ಲೋ ಒಂದು ಕಡೆ ಪಾಲಿಕೆಯಲ್ಲಿ ದೊಡ್ಡ ಮಟ್ಟ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾದ DK ಶಿವಕುಮಾರ್
ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅನ್ನೋದು ಕೂಡ ಭಾಳ ಪ್ರಮುಖ ಆಗುತ್ತೆ. ಒಂದೊಮ್ಮೆ ಏನಾದರೂ ಕೂಡ ಡಿ ಕೆ ಶಿವಕುಮಾರ್ ಪಾಲಿಕೆ ಚುನಾವಣೆಯಲ್ಲಿ ವಿಫಲ ಆದದ್ದೇ ಆದರೆ ನಾಯಕತ್ವ ಬದಲಾವಣೆ ಚರ್ಚೆ ಮೇಲೆ ದೊಡ್ಡ ಮಟ್ಟದ ಪರಿಣಾಮಗಳು ಉಂಟಾಗುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ಇದು ಪಾಲಿಕೆ ಚುನಾವಣೆ ದೊಡ್ಡ ಮಟ್ಟದ ಸವಾಲು. ಹಾಗಾಗಿಯೇ ಈ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಫಲಿತಾಂಶ ಬಂದ ನಂತರವೂ ಕೂಡ ದೊಡ್ಡ ಮಟ್ಟದ ಪರಿಣಾಮಗಳು ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಇರುವಂಥ ಹಿನ್ನೆಲೆಯಲ್ಲಿ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಚರ್ಚೆ ಸದ್ಯಕ್ಕಂತೂ ನಡೀತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಂಥ ಮಾತುಗಳು ಈಗ ಕಾಂಗ್ರೆಸ್ ಪಾಳದಲ್ಲಿ ಇರುವಂಥದ್ದು. ಎಸ್, ಎವ್ರಿಥಿಂಗ್ ಡಿಪೆಂಡೆಂಟ್ ಆನ್ GBA ಎಲೆಕ್ಷನ್. ನಾವು GBA ಚುನಾವಣೆಗಳ ಮೇಲೆ ಎಲ್ಲವೂ ಡಿಪೆಂಡೆಂಟು ಅನ್ನೋ ಪರಿಸ್ಥಿತಿಗೆ ಬಂದು ನಿಂತು ಸರ್ಕಾರಕ್ಕೆ ಈಗಲೇ ಚುನಾವಣೆ ಮಾಡುವ ಮನಸ್ಸಿಲ್ಲ. ಬೇರೆ ಬೇರೆ ಕಾರಣಗಳನ್ನು ಹೇಳ್ತು. ಆಕ್ಚುಲಿ ಸುಪ್ರೀಂ ಕೋರ್ಟ್ನ ಆದೇಶ ಇದ್ದದ್ದು ಜೂನ್ ಅಂತ್ಯದೊಳಗೆ ಚುನಾವಣೆಯ ಪ್ರಕ್ರಿಯೆ ಮುಗಿಬೇಕು ಅಂತ. ಡಿಸೆಂಬರ್ ಅಂತ್ಯದ ತನಕ ಟೈಮ್ ಕೊಡಿ ಅಂತ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಯ್ತು. ಸುಪ್ರೀಂ ಕೋರ್ಟ್ 2 ತಿಂಗಳಷ್ಟೇ ಟೈಮ್ ಕೊಟ್ಟಿದೆ. ಆಗಸ್ಟ್ 31ರ ಒಳಗೆ ಚುನಾವಣೆಯ ಪ್ರಕ್ರಿಯೆ ಮುಗಿಸಿ, ಇನ್ನು ಎಕ್ಸ್ಟೆನ್ಷನ್ ಕೊಡಲ್ಲ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. SIR ಪ್ರಾಸೆಸ್ ಕಂಪ್ಲೀಟ್ ಆಗಿರೋದಿಲ್ಲ, ಮತದಾರರ ಪಟ್ಟಿ ರೆಡಿ ಆಗೋದಿಲ್ಲ ಅಂತ ವಾದ ಮಂಡನೆ ಆಯಿತು ಮುಖ್ಯ ನ್ಯಾಯಮೂರ್ತಿಗಳ ಪೀಠದ ಎದುರು. ಹಳೆ ವೋಟರ್ ಐಡಿನಲ್ಲೇ ಮಾಡಿ ಅಂತ ಪೀಠ ಹೇಳಿದೆ. ಸಿಬ್ಬಂದಿಯ ಕೊರತೆ ಸೇರಿದಂತೆ ಅನೇಕ ಕಾರಣಗಳನ್ನು ರಾಜ್ಯ ಸರ್ಕಾರ ಇಟ್ಟು SIR ಪ್ರಕ್ರಿಯೆ ಮುಗಿದಿರೋದಿಲ್ಲ ಅನ್ನೋದು ಕೂಡ ವಾದವಾಗಿತ್ತು. ಆಗಸ್ಟ್ 31ರ ಒಳಗೆ GBA ಚುನಾವಣೆ ಮುಗಿಸಿ ಈಗಿರೋ ಮತದಾರರ ಪಟ್ಟಿಯಲ್ಲೇ ಚುನಾವಣೆ ಮಾಡಿ, ಕಾರಣ ಹೇಳಬೇಡಿ, ಮತ್ತೆ ಸಮಯ ಕೇಳಿ ಅರ್ಜಿ ಸಲ್ಲಿಸಬೇಡಿ. ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಹೇಳಿದ ಮಾತಿದು. ಕಾಂಗ್ರೆಸ್ ನಾಯಕರುಗಳಿಗೆ ಸೋಲಿನ ವರದಿ ಸಿಕ್ಕಿದೆ, ಅದಕ್ಕೆ ಹಿಂಗ್ ಮಾಡ್ತಿದ್ದಾರೆ ಅಂತ ಬಿಜೆಪಿಯವರ ವಾಗ್ದಾಳಿ. ಈಗ ಚುನಾವಣೆ ನಡೆದ್ರೆ ಬಿಜೆಪಿ ಮತ್ತೆ ಗೆಲ್ಲುತ್ತೆ ಅಂತ CK ರಾಮಮೂರ್ತಿ ಹೇಳುದು. ಜಯನಗರದ ಶಾಸಕರು DK ಶಿವಕುಮಾರ್ CM ಆಗ ತನಕ GBA ಚುನಾವಣೆ ಮಾಡಬಾರದು ಅಂತಿದ್ದಾರೆ. ವಿಪಕ್ಷ ನಾಯಕ R ಅಶೋಕ್ ಅವರ ಮಾತಿದೆ. ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯನ್ನು ಪದೇ ಪದೇ ಮುಂದೂಡುವಂಥ ಅಫಿಡವಿಟ್ಗಳನ್ನು ಕೋರ್ಟ್ಗಳಲ್ಲಿ ಹಾಕ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನ 5 ಭಾಗಗಳಲ್ಲಿ ಹಣದ ಮುಗ್ಗಟ್ಟು ಕಾಣ್ತಾ ಇದೆ. ಅವ್ರು ಮಾಡಿರುವಂಥ ಇಂಟರ್ನಲ್ ಸರ್ವೆ ಪ್ರಕಾರ ಬೆಂಗಳೂರಿನ ಈ 5 GBAಗಳಲ್ಲಿ ಅವರು ಗೆಲ್ಲೋದು ಕಷ್ಟ ಅಂತ ವರದಿ ಬಂದಿರೋದ್ರಿಂದ ಪದೇ ಪದೇ ಮುಂದೂಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂಥ DK ಶಿವಕುಮಾರ್ ಕೂಡ ಈ ಹಸ್ತಾಂತರ ಆಗೋಕ್ಕೆ ಮುಂಚೆ ಚುನಾವಣೆ ಆಗಬಾರದು ಅಂತ DK ಶಿವಕುಮಾರ್ ಅವರ ಬಯಕೆ. ಈ ಜಗಳದಲ್ಲಿ ಬೆಂಗಳೂರಿನ ಮಹಾನಗರ ಪಾಲಿಕೆ ಇವತ್ತು ಬೀದಿಗಳಲ್ಲಿ ಕಸದ ರಾಶಿ ಬಿದ್ದಿದೆ. ಇದನ್ನು ನಾನು ಆಗ್ರಹ ಮಾಡ್ತೀನಿ, ಈಗಾಗಲೇ ಕೋರ್ಟು ಡೇಟ್ ಕೊಟ್ಟಿದ್ದಾರೆ, ಫೈನಲ್ ಡೇಟ್, ಅದರೊಳಗಡೆ ಆದರೂ ಚುನಾವಣೆಯನ್ನು ನಡೆಸಿ. BJP ಈ ಚುನಾವಣೆಗೆ ತಯಾರಾಗಿದೆ, ನಾವು ಚುನಾವಣೆಯ ಪರವಾಗಿದ್ದೀರಿ, ಚುನಾವಣಾ ಆಯೋಗಕ್ಕೆ ಅಫಿಷಿಯಲ್ ಲೆಟರ್ ಕೊಟ್ಟಿದ್ದೀರಿ ಚುನಾವಣೆ ನಡೆಸಿ ಅಂತ. ನೀವು ಸೋಲುತ್ತೆ ಅನ್ನೋ ಭಯದಿಂದ ನೀವು ಚುನಾವಣೆಯನ್ನು ಮುಂದೂಡ್ತಾ ಇದ್ದೀರಾ. ಅಲ್ಲ, ಇದು ನೆಪ ಮಾತ್ರ ಅಷ್ಟೇ. ಮೊದಲೇ ಚುನಾವಣೆ ಕಳೆದ ಗಡುವಿಗೆ ನಡೆಸ್ಬಿಟ್ಟಿದ್ರೆ ಈ SIR ಬರ್ತಾನೆ ಇರಲಿಲ್ಲಲ್ಲ. GBA ಚುನಾವಣೆಯನ್ನ ಆಗಸ್ಟ್ ಎಂಡಷ್ಟೊತ್ತಿಗೆ ಚುನಾವಣೆಯನ್ನ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಏನು ನಿರ್ದೇಶನ ಕೊಟ್ಟಿದೆ, ಅದಕ್ಕೆ ನಾವು ಸ್ವಾಗತವನ್ನ ಮಾಡ್ತೀವಿ. ಈ ಸರ್ಕಾರ ನೆಪಗಳನ್ನ ಒಡ್ಡಿ ಈ ಚುನಾವಣೆಯನ್ನ ಮುಂದೂಡ್ತಾ ಇತ್ತು. ಯಾದಕ್ಕೆ ಈ ಚುನಾವಣೆಯನ್ನ ಮಾಡಿದ್ರೆ 5 ಪಾಲಿಕೆನಲ್ಲಿ
ಬಿಜೆಪಿ ಬರುತ್ತೆ ಅಂತ ಅವ್ರಿಗೆ ಕೂಡ ಗೊತ್ತಿದೆ, ಸರ್ವೆ ರಿಪೋರ್ಟ್ ಕೂಡ ಇದೆ. ಎಲ್ಲ ಏನ್ ರೇಟ್ ಅನ್ನ ಜಾಸ್ತಿ ಮಾಡಿದರೆ ಸರ್ಕಾರಕ್ಕೆ ವಿರುದ್ಧವಾಗಿ ಜನ ಆಕ್ರೋಶವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ನಾನು ತಮ್ಮಲ್ಲಿ ಹೇಳಕ್ ಇಷ್ಟಪಡ್ತೀನಿ. GBA ಎಲೆಕ್ಷನ್ ಆಗಸ್ಟ್ 31 ಒಳಗೆ ಪ್ರಾಸೆಸ್ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಅಲ್ಲಿ ತನಕ ನಾಯಕತ್ವ ಬದಲಾವಣೆಯ ಚರ್ಚೆಗಳಿಲ್ಲ ಅಂತ ಅರ್ಥ. ಹೊಸ್ತಿಲಲ್ಲಿ ಪ್ರಮುಖ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳನ್ನಿಟ್ಕೊಂಡು ನಾಯಕತ್ವ ಬದಲಾವಣೆಯ ಚರ್ಚೆ ಏನು ಮಾಡ್ತಾರೆ? ಡಿಸೆಂಬರ್ 31 ತನಕ ಸಮಯ ಬೇಕು ಅಂತ ಸರ್ಕಾರ ಕೇಳಿತ್ತು. ಆಗಸ್ಟ್ 31 ತನಕ ಸಮಯವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅದರ ಮಧ್ಯದಲ್ಲಿ ವಿಧಾನ ಪರಿಷತ್ ಮತ್ತು ರಾಜ್ಯಸಭಾ ಚುನಾವಣೆಗಳಿದ್ದಾವೆ. ಇಂಥ ಟೈಮ್ನಲ್ಲಿ ನಾಯಕತ್ವ ಬದಲಾವಣೆಯಂಥ ಜೇನುಗೂಡಿಗೆ ಯಾವ ಹೈಕಮಾಂಡು ಕೈ ಹಾಕದಿಲ್ಲ. ಸಾಧ್ಯತೆಗಳ ಕಡಿಮೆ. ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ಹಾಗೂ ಪ್ರಶಾಂತ್ ನಾಥ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ತಾವು ಹೇಳಿದ ಹಾಗೆ ಇಂಟರ್ನಲ್ ರಿಪೋರ್ಟ್ಗಳಿರೋದು ನಿಜಾನ? ಬಿಜೆಪಿ ನಾಯಕರು ಅದನ್ನೇ ಹೇಳ್ತಾ ಇದ್ದಾರೆ, ಈಗ ಚುನಾವಣೆ ನಡೆದ್ರೆ ಅಬ್ಬಬ್ಬ ಅಂದರೆ 5ರ ಪೈಕಿ 2 ಗೆಲ್ಲಬಹುದು ಅಂತ. ಎಸ್ ಅಜಿತ್, ಚುನಾವಣೆಯನ್ನು ಜೂನ್ 30ರೊಳಗೆ ನಡೆಸಿ ಅಂತ ಸುಪ್ರೀಂ ಕೋರ್ಟ್ ಈ ಹಿಂದೆ ಆದೇಶವನ್ನು ಕೊಟ್ಟಿತ್ತು. ಆಗಲೇ ಕಾಂಗ್ರೆಸ್ ನಾಯಕರು ಆಂತರಿಕವಾಗಿ ಅವರು ಎಲ್ಲ ವಿಭಾಗದಲ್ಲೂ ಕೂಡ ಸರ್ವೆಯನ್ನು ಮಾಡಿದರು. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಮೂಲಕ ಈಗ ಚುನಾವಣೆ ನಡೆದರೆ ಯಾವ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಸಮರ್ಪಕವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಯಾಕಂದರೆ ಕಳೆದ ಬಾರಿ ಚುನಾವಣೆ ಆದಾಗ 198 ವಾರ್ಡ್ ಇತ್ತು, ಈಗ ಅದು 369 ಆಗಿದೆ. 5 ಪಾಲಿಕೆಗಳಾಗಿದ್ದಾವೆ. ಪಾಲಿಕೆಗಳಿಗೆ ಹೊಸ ಪ್ರದೇಶಗಳು ಸೇರ್ಪಡೆಯಾಗಿದ್ದಾವೆ. ಬಹಳ ಮುಖ್ಯವಾಗಿ ಈ ಹೊಸ ಪ್ರದೇಶಗಳಲ್ಲಿರ್ತಕ್ಕಂಥ ವಾತಾವರಣ ಹೇಗಿದೆ, ಮೂಲ ನಗರದ ಒಳಗಿರ್ತಕ್ಕಂಥ ವಾತಾವರಣಗಳು ಹೇಗಿದೆ ಮತ್ತು ಯಾವ ಒಂದು ವಿಚಾರದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಬೆಂಗಳೂರಿನ ಮತದಾರರು ವ್ಯಕ್ತಪಡಿಸ್ತಾ ಇದ್ದಾರೆ, ಯಾರ ಕಡೆ ಒಲವಿದೆ ಅಂತಕ್ಕಂಥ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಈಗಾಗಲೇ ಪಡೆದುಕೊಳ್ಳಲಾಗಿದೆ. ನಮಗೂ ಇರತಕ್ಕಂಥ ಮಾಹಿತಿಯ ಪ್ರಕಾರ 5 ಪಾಲಿಕೆಗಳಲ್ಲಿ ಬೆಂಗಳೂರು ಕೇಂದ್ರ ಪಾಲಿಕೆಯೊಂದನ್ನು ಹೊರತುಪಡಿಸಿದರೆ ಉಳಿದಿರ್ತಕ್ಕಂಥ ಎಲ್ಲ ಪಾಲಿಕೆಗಳಲ್ಲೂ ಕೂಡ ಕಾಂಗ್ರೆಸ್ಗೆ ನೆಗೆಟಿವ್ ಆಗಿರ್ತಕ್ಕಂಥ ರಿಪೋರ್ಟ್ಗಳು ಬಂದಿದೆ. ಆ ಕಾರಣಕ್ಕಾಗಿ ಬೆಂಗಳೂರು ಕೇಂದ್ರವನ್ನು ಇಟ್ಟುಕೊಂಡು ನಾವು ರಾಜಕಾರಣ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಬದಲಾಗಿ 5 ಪಾಲಿಕೆಗಳನ್ನು ಗೆಲ್ಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಕಾಂಗ್ರೆಸ್ನ ತೀವ್ರ ವಿರೋಧದ ಮಧ್ಯದಲ್ಲೂ ಕೂಡ 5 ಪಾಲಿಕೆಗಳನ್ನು ಈಗಾಗಲೇ ಮಾಡಲಾಗಿದೆ. ಅಂದರೆ GBAನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ನಾವು ಮಾಡಿರ್ತಕ್ಕಂಥ ಏನು ಕೆಲಸ ಇದೆ ಸಹಜವಾಗಿ ನಮಗೆ ಲಾಭ ಆಗಬೇಕು. ಆದರೆ ಎಲ್ಲ ಒಂದು ಕಡೆ 4 ಪಾಲಿಕೆಗಳಲ್ಲಿ ಸೋಲಾಗಿದ್ದೆ ಆದರೆ ಬಿಜೆಪಿ ಅವರು ನಿಜಕ್ಕೂ ರೆಡಿ ಇದ್ದಾರಾ? ಬಿಜೆಪಿ ಶಾಸಕರುಗಳ ಬೆಂಗಳೂರಿನ ಶಾಸಕರುಗಳ ತಯಾರಿದಾರಾ ಅಥವಾ ಸುಮ್ಮನೆ ಮಾತಾಡ್ತಿರೋದಾ? ಇದನ್ನ ಆರಂಭಿಕವಾಗಿ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಇರ್ತಕ್ಕಂಥ ವಾಸ್ತವ ಪರಿಸ್ಥಿತಿ ಅಂದರೆ ಬಿಜೆಪಿಯ ಶಾಸಕರನ್ನು ಕೂಡ ಒಳಗೊಂಡಂತೆ ಬೆಂಗಳೂರಿನ ಯಾವ ಶಾಸಕರಿಗೂ ಕೂಡ ಪಾಲಿಕೆ ಚುನಾವಣೆ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ಯಾಕೆಂತಂದರೆ ಅದಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರಣಗಳು ಕೂಡ ಇದ್ದಾವೆ. ಯಾಕಂದರೆ ಅವರ ಪ್ರದೇಶದಲ್ಲಿ ಅಂದರೆ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪಾಲಿಕೆ ಸದಸ್ಯರು ಬಂದಾಗ ಸಹಜವಾಗಿ ಅಧಿಕಾರ ವಿಕೇಂದ್ರೀಕರಣ ಆಗದ ವ್ಯವಸ್ಥೆಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಸಹಜವಾಗಿ ಕಂಟ್ರೋಲ್ ಅಂದರೆ ಸೆಂಟ್ರಲೈಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಎಲ್ಲ ಶಾಸಕರು ಕೂಡ ಮಾಡಿದರು. ಈ ವಿಚಾರದಲ್ಲಿ ಪಕ್ಷ ಭೇದ ಮರೆತು ಒಂದೇ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಚುನಾವಣೆಯನ್ನು ಮುಂದೂಡಲಿಕ್ಕೆ ಸುಪ್ರೀಂ ಕೋರ್ಟಲ್ಲಿ ಎಲ್ಲ ರೀತಿಯಾಗಿರುವಂಥ ಕಾನೂನು ಸಮರಗಳು ನಡೆದಾಗ ಪರೋಕ್ಷವಾಗಿ ಎಲ್ಲ ಪಕ್ಷ ಶಾಸಕರು ಕೂಡ ಸಹಕಾರ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಆದರೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಜೂನ್ 30ರೊಳಗಡೆ ಚುನಾವಣೆ ಮಾಡಬೇಕು ಅಂತ ಹೇಳಿದಾಗ ಸಹಜವಾಗಿ ಎಲ್ಲ ಪಕ್ಷಗಳು ಕೂಡ ಅದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದು. ಬಿಜೆಪಿ ನಾಯಕರು ಕೂಡ ಒಂದು ಹಂತದಲ್ಲಿ ತಯಾರಿಯನ್ನು ಮುಂದುವರಿಸಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ರಾಮ್ ಮಾಧವ್ ಅವರನ್ನು ಕೂಡ ಈ ಒಂದು ಚುನಾವಣೆಯ ಜವಾಬ್ದಾರಿ ತೆಗೆದುಕೊಳ್ಳಲಿಕ್ಕೆ ಹೈಕಮಾಂಡಿನಲ್ಲೇ ನೇಮಕ ಆಯಿತು. ಅವರು ಕೂಡ ಕರ್ನಾಟಕಕ್ಕೆ ಬಂದು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಕೂಡ ಮಾಡಿದರು. ಎಲ್ಲರ ಜೊತೆ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ ಮತ್ತು ಸಂಘಟನಾತ್ಮಕವಾಗಿ ಪಕ್ಷವನ್ನು ಗೆಲ್ಲಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಅವರು ಮುಂದುವರಿಸಿದ್ದಾರೆ. ಇದು ಈ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಶಾಸಕರು ಚುನಾವಣೆ ಮಾಡಿ ಅಂತಕ್ಕಂಥ ಅಧಿಕೃತವಾಗಿರೋ ಪತ್ರವನ್ನು ರಾಜ್ಯ ಚುನಾವಣಾ ಆಯೋಗ ಕೊಟ್ಟಿದ್ದಾರೆ. ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಬಿಡದಿ ಹತ್ತಿರ ಉದ್ದೇಶಿಸಲಾಗಿರುವ ಟೌನ್ಶಿಪ್ ಜೋರು ರಾಜಕೀಯ ಚರ್ಚೆಯ ಕಾರಣ ಆಗಿದೆ. DK ಶಿವಕುಮಾರ್ ಅವರಿಗೆ ಬೆಂಗಳೂರಿಗೆ ತಾಗಿಕೊಂಡು ಬಿಡದಿಯಲ್ಲಿ
ದೊಡ್ಡದೊಂದು ಟೌನ್ಶಿಪ್ ನಿರ್ಮಾಣ ಆಗಬೇಕು, ಬೆಂಗಳೂರಿನ ಮೇಲಿನ ಬರ್ಡನ್ ಕಡಿಮೆ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಈ ಹಿಂದಿನ ಸರ್ಕಾರದಲ್ಲೇ ಆಗಿದ್ದ ಯೋಜನೆಯನ್ನ ನೆನೆಗುದಿಗೆ ಬಿದ್ದಿತ್ತು, ಮತ್ತೆ ಕೈಗೆತ್ತಿಕೊಂಡಿದ್ದಾರೆ. ಅದಕ್ಕೆ ಅನೇಕ ವಿರೋಧಗಳು. ಫಲವತ್ತಾದ ಕೃಷಿ ಜಮೀನಿನಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದ್ದೀರಿ ಅಂತ. ಇವತ್ತು ನೂರಾರು ರೈತರು DK ಶಿವಕುಮಾರ್ ಅವರ ಮನೆಗೆ ಬಂದಿದ್ರು. ಹಿಂದೆಂದೂ ಕಂಡು ಕೇಳರಿಯದಷ್ಟು ಪರಿಹಾರದ ದುಡ್ಡು ಕೊಡ್ತೀವಿ ಅಂತಿದ್ದಾರೆ DK ಶಿವಕುಮಾರ್. ಅದರ ಜೊತೆಗೆ ಸೈಟು ಬೇಕು ಅನ್ನೋದು ರೈತರ ಬೇಡಿಕೆ. ಪರಿಶೀಲಿಸ್ತೀವಿ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ರು. ಅವತ್ತು ಟೌನ್ಶಿಪ್ಗೆ ಬೆಂಬಲ ಕೊಟ್ಟಿದ್ವಿ, ಇವತ್ತು ನೀವೇನು ಟೌನ್ಶಿಪ್ ಮಾಡ್ತಾ ಇದೀವಿ, ನಾವು ಇವತ್ತು ಒತ್ತಡ ಕಡಿಮೆ ಆಗ್ಬೇಕು. ಈ ಟೌನ್ಶಿಪ್ ಯೋಜನೆಯನ್ನ JDS ವಿರೋಧಿಸ್ತಾ ಇದೆ. ಅದಕ್ಕೆ DK ಶಿವಕುಮಾರ್ ಅವರು ಹೇಳಿದ್ರು, ದೇವೇಗೌಡರ ಕುಟುಂಬ ಹಾಸನದಲ್ಲಿ ಜಮೀನು ತೆಗೆದುಕೊಳ್ಳಬಹುದಿತ್ತು, ಬಿಡದಿಲ್ 100 ಎಕರೆ ಖರೀದಿ ಮಾಡಿದ್ದಾರೆ, ಕೇತಗಾನಹಳ್ಳಿ ಜಮೀನು ಭೂಸ್ವಾಧೀನ ಮಾಡ್ತಿಲ್ಲ ಅಂತ. ಬಂದಿದ್ದ ರೈತರಿಗೆ ಅವರು ಹೇಳಿದ್ದು, ಜೂನ್ 30ರೊಳಗೆ ಯಾರು ಒಪ್ಪಿಗೆ ಕೊಡ್ತಾರೋ ಅವರಿಗೆ ಪೂರ್ತಿ ಹಣ ಹಾಕ್ತೀವಿ, ಒಪ್ಪಿಗೆ ಯಾರು ಕೊಡೋದಿಲ್ಲೋ ಅವರ ದುಡ್ಡನ್ನು ಕೋರ್ಟಿಗೆ ಕಟ್ತೀವಿ, ಅಲ್ಲಿ ಬಡದಾಡಿ ತಗೊಳ್ಳಿ ಅಂತ. ಸಭೆ ಬಂದ ಮೇಲೆ, ದೇವೇಗೌಡರು ಬಂದ ಮೇಲೆ ಈ ಅಕ್ವಿಷನ್ ಅಂತ ಶುರು ಆಯ್ತು. ಅವರು ಹಾಸನಲ್ಲೇ ಜಮೀನು ತಗೋದಾಯ್ತಲ್ಲ, ಇಲ್ಲೇ ಬಂದು ಜಮೀನು ತಗೊಂಡ್ರಲ್ಲ, 100 ಎಕರೆ ಅವ್ರು ತಗೊಂಡ್ರು, ತಮ್ಮಣ್ಣ ತೆಗೆದುಕೊಂಡ್ರು, ಅವ್ರ ಹೆಂಗಸು ತಗೊಂಡ್ರು, ಅವ್ರ ಬೀಗರುಗಳು ತಗೊಂಡ್ರು, ಎಲ್ಲ ತಗೊಂಡ್ರು. ದೇವೇಗೌಡ ತಾವು 200 ಎಕರೆ ಜಮೀನು ತಗೊಂಡ್ರು, ರೇವಣ್ಣ ಅವರು ಎಲ್ಲ ಸೇರಿ 200 ಎಕರೆ ತಗೊಂಡ್ರು. ನಾನು ಮೊನ್ನೆ ರೈತರು ಬಂದವ್ರು ಕೇಳಿದೆ, ಸರಿಯಪ್ಪ ಈ ಅಕ್ವಿಷನ್ ಮಾಡಿಸ್ಬೇಕಾರೆ ಈಗ BMICP ಒಳಗಡೆ ಎಲ್ಲ ಸೇರಿಸ್ಕೊಂಡಿದ್ದೀರಿ, ಯಾವ್ದನ್ನ ಇದನ್ನು ಸೇರಿಸಿದ್ರಿ, ಕೇತಗಾನಹಳ್ಳಿ ಜಮೀನು BMICP ಇದೆ, ದೇವಗೆರೆ ಜಮೀನು BMICP ಇದೆ. ದೇವಗೆರೆ ಜಮೀನು ಯಾಕೆ ಸೇರಿಸ್ಕೊಂಡಿಲ್ಲ ನೀವು ಒಳಗಡೆಗೆ? ಕೇತಗಾನಹಳ್ಳಿ ಜಮೀನು ಯಾಕೆ ಸೇರಿಸ್ಕೊಂಡಿಲ್ಲ ನೀವು? ಇದನ್ನ ನೀವು ಫಸ್ಟ್ ಕೇಳಬೇಕು ಅಂತ ಹೇಳಿ, ನಂಗೆ ರಾಜಕಾರಣ ಮಾತಾಡಬೇಕು ಅಂತ ಇತ್ತಲ್ಲ. ಹೆಸರು ಬಿಡದಿ ಅಂತ ಮಡಗಿಲ್ಲ, ಇದು ಗ್ರೇಟರ್ ಬೆಂಗಳೂರು ಅಂತಾನೆ ಮಾಡಿದ್ರು. ಯಾಕೆಂದ್ರೆ ಬೆಂಗಳೂರಲ್ಲಿದೆ ಜಮೀನು ಅಂತ ಬರಬೇಕು. ಹೌದು, ಲಂಡನ್ ಅಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಅವರೆಲ್ಲ ಕಾಯ್ತಾ ಇದ್ದಾರೆ ನಿಮ್ಮ ಮಾತಿಗೆ. DK ಶಿವಕುಮಾರ್ ಅವರ ಮಾತುಗಳಿಗೆ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಿಯಲ್ ಎಸ್ಟೇಟ್ ದಂಧೆ ಮಾಡಿದ್ಯಾರು ಅಂತ ಚರ್ಚೆ ಮಾಡೋಣ. ಕುಮಾರಸ್ವಾಮಿ ಅವರ ಪಂಥಾಹ್ವಾನವನ್ನ DK ಶಿವಕುಮಾರ್ ಸ್ವೀಕರಿಸಿದ್ರು. ನಾನು ರೆಡಿ ಇದ್ದೀನಿ, ಕುಮಾರಣ್ಣ ಸಮಯ ಸ್ಥಳ ಫಿಕ್ಸ್ ಮಾಡಲಿ, ಚರ್ಚೆಗೆ ಬರ್ತೀನಿ ಅಂತ. ಚರ್ಚೆ ತಯಾರಾಗಿದ್ದು ಚರ್ಚೆ ಮಾಡಿ ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿಲ್ಲ. ಬನ್ನಿ, ಅದು ಏನು, ಅದು ಎಷ್ಟೆಲ್ಲ ಟೋಪಿ ಹಾಕಿ ಇದನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನ ಆ ಕಾಲೇಜ್ ಕಟ್ಟೋರಪ್ಪ ನಿಂತಿದೆ, ನಾವೇನು ಆ ಕೆಲಸ ಮಾಡಿಲ್ಲ. ಆ ರೀತಿಯ ದೌರ್ಜನ್ಯ ಮಾಡಿ ಸರ್ಕಾರದ ಭೂಮಿನ ನಾವು ಇವತ್ತು ಅದೇನು 4 ಎಕರೆ ನಡೀತಾ ಇದೆಯಲ್ಲ ನಮ್ಮದಿನ್ನು, ಆ
ಅದು 40 ವರ್ಷದಿಂದ ತಗೊಂಡಿರ್ತಕ್ಕಂಥದ್ದು. ಆ ರೀತಿ ನಾವು ಎದ್ದುಕೊಂಡು ಸರ್ ನಾವು ಚರ್ಚೆಗೂ ಸಿದ್ಧ ಇದ್ದೇನೆ. ಚರ್ಚೆ ಕರೆದಂತೆ ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಈಗ ಫಸ್ಟು ಅವ್ರು ಮಾಡಬೇಕಾದ ಇಷ್ಟೇ, ಪಂಥವನ್ನಕ್ಕೆ ನಾನು ರೆಡಿ ಇದ್ದೀನಿ. ಜಾಗನೂ ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಲಿ, ಬಟ್ 3 ದಿನ ಟೈಮ್ ಕೊಡಬೇಕಷ್ಟೇ. ಸಾತ್ತೂರಲ್ಲಿ ಸ್ವೀಕಾರ ಮಾಡಿದ್ದೀನಿ. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಯಾರ ಆಸ್ತಿ ಎಷ್ಟಿದೆ ಅನ್ನೋದು ಚರ್ಚೆಯಾಗಲಿ ಅಂದಿದ್ದು. ಆ ಹುಡುಗನಿಗೆ ಉತ್ತರ ಕೊಡೋದಕ್ಕೆ ನಾನು ತಯಾರಿಲ್ಲ ಅಂದ್ರು DCM. ನಮ್ಮ ಲೋಕಲ್ ಲೀಡರ್ ಆ ಹುಡುಗನಿಗೆ ಉತ್ತರ ಕೊಡ್ತಾರೆ, ನಾನು ತಯಾರಿಲ್ಲ ಅಂದ್ರು. ರಿಯಲ್ ಎಸ್ಟೇಟು ದಂಧೆಕೋರರು, ಕಮಿಷನ್ ಏಜೆಂಟ್ಗಳು ಇಲ್ಲಿ ಮುಂದೊಂದು ದಿನ ಅಕ್ವಿಸಿಷನ್ ಆಗೋಗುತ್ತೆ, 10 ರೂಪಾಯಿ ಕೊಟ್ಟಿದ್ದು 1000 ರೂಪಾಯಿ ಸಿಗುತ್ತೆ ಅಂತಕ್ಕಂಥದ್ದು ಒಳಗಡೆ ಈಗ ನಡೆಸ್ತಾ ಇದ್ದಾರಲ್ಲ ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು, ಅವರ ಪಟಾಳಂಗಳು ಯಾರ್ಯಾರ್ದೋ ಬೇನಾಮಿ ಹೆಸರುಗಳಲ್ಲಿ ಹಾಕೊಂಡು ಕೂತಿದ್ದಾರಲ್ಲ ಬೇಲಿ. ಇದು ಕುಮಾರಸ್ವಾಮಿ ಅವ್ರ ಕುಟುಂಬಕ್ಕೆ ಅನ್ವಯ ಆಗಲ್ಲ. ಆ ಥರ ಯಾವುದಾದ್ರೂ ಒಂದಿದ್ರೆ ತೋರಿಸ್ಲಿ, ತಲೆಬಾಗ್ಬಿಡ್ತೀವಿ ನಾವು. ಅವ್ರ ಆಹ್ವಾನ ಸ್ವೀಕಾರ ಮಾಡ್ತಾರೆ, ಅವರೇ ಟೈಮ್ ಫಿಕ್ಸ್ ಮಾಡಲಿ ಅಂತಾನೆ ಸರ್. ಮಾಡಲಿ ಸರ್. ಕುಮಾರಣ್ಣವ್ರು ಯಾವತ್ತೂ ಕೂಡ ಹಿಂದೆ ಹೆದರ್ಕೊಂಡು ಓಡೋಗ್ತಕ್ಕಂಥ ಜಯಮಾನ ನಮ್ದಲ್ಲ, ದೇವೇಗೌಡರ ಕುಟುಂಬದ. ಬರಲಿ ಕೂತ್ಕೊಂಡು ಚರ್ಚೆ ಮಾಡೋಣ. ಅದೆಲ್ಲ ಯಾರ್ಯಾರು ಜಮೀನು ಮಾಡವ್ರೆ, ಭೂಮಿ ಮಾಡವ್ರೆ, ಜಗತ್ತಿಗೆ ಜೈರ ಆಗಲಿ, ಕೂತ್ ಚರ್ಚೆ ಮಾಡೋಣ. ಸರ್ 136 ಶಾಸಕರಿದ್ರು ಏನು ಅರ್ದಿದ್ದೀರಂತ ನಿಖಿಲ್ ಕುಮಾರಸ್ವಾಮಿ ನಿಮ್ಗೆ ಪ್ರಶ್ನೆ ಮಾಡಿದ್ದಾರೆ. ನೋಡಪ್ಪ, ಆ ಹುಡುಗಂಗೆ ನಾನು ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಮ್ಮ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ. ನಟರಾಜ ನೋಡ ಕೊಡಪ್ಪ ಜನ ಅವ್ರಿಗೆ. ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಇನ್ನು ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ಏನೋ ಉತ್ತರ ಕೊಡೋದು. ಸಾಧನಾ ಸಮಾವೇಶದಲ್ಲಿ, ನೆನ್ನೆ ತುಮಕೂರಿನಲ್ಲಿ ನಡೆದ ಸಾಧನಾ ಸಮಾವೇಶದಲ್ಲಿ DK ಶಿವಕುಮಾರ್ ಅವರು JDS ಅನ್ನು ಟೀಕಿಸುವಾಗ ಬಳಸಿದ ಶಬ್ದ ಸಾಕಷ್ಟು ಚರ್ಚೆ, ವಿವಾದಕ್ಕೆ ಕಾರಣ ಆಗಿತ್ತು. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಟ್ವೀಟ್ ಮಾಡಿದರು. ನಗರದಲ್ಲಿ ಬಿಯಿಂದ ಎ ಖಾತೆ ಮಾಡಿಸ್ಬೇಕಾರೆ ನಮ್ಮ ಸರ್ಕಾರ ಬಂದ್ಬಿಡ್ತದೆ, ನೀವು ಯಾರು ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ, ನಾವು ಬಂದು ಮಾಡ್ತೀವಿ ಅಂತ ಪಾಪ ಮಾತಾಡಿದ್ದಾರೆ. ಅದಕ್ಕೆ ಹಿಂದೆನೇ ನಾನು ಉತ್ತರವನ್ನು ಹೇಳಿದ್ದೇನೆ. ಕೊಟ್ಟ ಕುದುರೆಯನ್ನು ಅಲ್ಲಮ್ಮ ಪ್ರಭುಗಳು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು ವೀರನೂ ಅಲ್ಲ, ಶೂರನೂ ಅಲ್ಲ. ಅಧಿಕಾರ ಕೊಟ್ಟಾಗ ನಿನ್ ಕೈಲಿ ಮಾಡಕ್ಕಾಗದೇ ಇದ್ದಾಗ, ಅಧಿಕಾರ ಇಲ್ಲದೆ ಹೋದಾಗ ಬರೀ 17 ಜನ ಮಡಿಕೊಂಡು ನಾನು ಹರಿತೀನಿ ಅಂತಂದ್ರೆ ನಿಮ್ಮ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶಾಸಕರು ವಿಧಾನಸಭೆಯಲ್ಲಿ ಒಬ್ರು ಕೂಡ ಈ ಬಡವರ ಬಗ್ಗೆ ಒಂದಿನ ಒಂದು ಮಾತಾಡಕ್ಕಾಗಿಲ್ಲ. ನಿಮ್ಮಲ್ಲಿರೋಂಥ ಸಮಸ್ಯೆ ಬಗ್ಗೆ ಬಗೆಹರಿಸ್ಕೊಳ್ಳೋಕೆ ನಿಮ್ಮ ಹತ್ರ ಟೈಮ್ ಇಲ್ಲ. ಇನ್ನು ಸರ್ಕಾರ ಬರ್ತದೆ ಅನ್ನೋ ಮಾತಾಡೋಂಥ ಅವಶ್ಯಕತೆ ಬೇಡ. ಮುಂದಿನ ಸುದ್ದಿಗೆ ಹೋಗೋಣ. JDSನ ಒಳಜಗಳದ ಸುದ್ದಿ. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ GT ದೇವೇಗೌಡರು JDSನಲ್ಲಿ ಇದಾರೋ ಇಲ್ವೋ ಅಂತ ದಿನ ಬೆಳಗಾದ್ರೆ ಚೆಕ್ ಮಾಡೋ ಪರಿಸ್ಥಿತಿ ಇದೆ. ಪಕ್ಷದ ಎಲ್ಲ ಚಟುವಟಿಕೆಗಳಿಂದ ದೂರ ಇದ್ದಾರವರು.
ಅವ್ರಿಗೊಂದು ಅಸಮಾಧಾನ ಇದೆ. ವಿಧಾನಸಭೆ ವಿಪಕ್ಷ ನಾಯಕರು ತಾವಾಗಬೇಕಾಗಿತ್ತು. ತಮ್ಮ ಜೊತೆ ಚರ್ಚೆನೇ ಮಾಡದೆ ಸುರೇಶ್ ಬಾಬು ಅವ್ರನ್ನ ಮಾಡಿದ್ರು ಅಂತ. ಈಗ ಪಕ್ಷದ ಸಂಘಟನಾತ್ಮಕ ಸಭೆಗಳಿಗೆ ಕೂಡ ಅವ್ರನ್ನ ಕರೀತಾ ಇಲ್ಲ. ಚಾಮುಂಡೇಶ್ವರಿಯಲ್ಲಿ ಸಭೆಯಾದರೂ, ಅವರ ಪುತ್ರ ಹರೀಶ್ ಗೌಡ ನೇತೃತ್ವದಲ್ಲೇ ಸಭೆಯಾದರೂ GT ದೇವೇಗೌಡರಿಗೆ ಆಹ್ವಾನ ಇಲ್ಲ. ಇತ್ತೀಚೆಗೆ ಬಂದು ದೇವೇಗೌಡರನ್ನ ಭೇಟಿಯಾದ್ರು GT ದೇವೇಗೌಡರು. ಈಗ ಒಂದು ಸಂಧಾನ ಸಭೆ ನಡೆದಿದೆಯಂತೆ. GT ದೇವೇಗೌಡರ ಜೊತೆ ಕೂತ್ಕೊಂಡು ಮಾತಾಡಿ ಅದೇನೇ ಇದ್ರೂ ಬಗೆಹರಿಸ್ಕೊಳ್ಳಿ ಅಂತ. ಶೀಘ್ರದಲ್ಲೇ GT ದೇವೇಗೌಡರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಬಹುದು ಅಂತ ಚರ್ಚೆ ಇದೆ. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ GT ದೇವೇಗೌಡರು JDS ಶಾಸಕರು JDSನ ಎಲ್ಲ ಚಟುವಟಿಕೆಗಳಿಂದ ದೂರ ಉಳಿದು ಬಿಟ್ಟಿದ್ದಾರೆ. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಎರಡನೇ ಸಲ ಅನಿಸುತ್ತಿದ್ದು ಪಕ್ಷದ ಚಟುವಟಿಕೆಯಿಂದ ದೂರ ಹೋಗೋದು, ಚುನಾವಣೆಗಳ ಹತ್ರ ಬಂದಾಗ ಮತ್ತೆ ವಾಪಸ್ ಬರ್ತೀನಿ ಅನ್ನೋದು. ಇನ್ನೂ ಚುನಾವಣೆ ದೂರ ಇದ್ದಾವೆ, ಆದರೂ GT ದೇವೇಗೌಡರಿಗೆ ಮತ್ತೆ ಪಕ್ಷ ನೆನಪಾದಂಗಿದೆ. ಅಜಿತ್, ಇದು ಮೂರನೇ ಸಲ ಅನ್ಸುತ್ತೆ ನನಗೆ. ಮೂರನೇ ಸಲ ಇರಬೇಕು. ಯಾಕೆಂದರೆ ಅವರು BJPಗೂ ಕೂಡ ಒಂದು ರೌಂಡ್ ಹೋಗಿ ಬಂದರು ಹಿಂದೆ. ಅದಾದಮೇಲೆ ವಾಪಸ್ ಬಂದರು. ಅದಾದಮೇಲೆ ಅವರು ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಸೋಲಿಸಿದ ನಂತರ ಅವ್ರನ್ನ ಶಿಕ್ಷಣ ಸಚಿವರನ್ನಾಗಿ ಮಾಡಿದಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಅವರು ಸ್ವಲ್ಪ ಮುನಿಸ್ಕೊಂಡಿದ್ರು. ನನಗೆ ಅಂದರೆ ಆ ಇಲಾಖೆ ಇಷ್ಟ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳಿದರು. ಅದಾದಮೇಲೆ ಸ್ವತಃ ದೇವೇಗೌಡರು ಮೈಸೂರಿಗೆ ಹೋಗಿ GT ದೇವೇಗೌಡರ ಮನೆಗೆ ಹೋಗಿ ಬಂದ ನಂತರ ಹೌದು ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತ್ತು. ಈಗ ಮತ್ತೆ 2023ರಲ್ಲಿ ಗೆದ್ದು ಬಂದ ನಂತರ ಯಾವಾಗ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಹೋದರೂ ಸುರೇಶ್ ಬಾಬು ಅವರನ್ನು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದ್ದು GT ದೇವೇಗೌಡರಿಗೆ ಅನ್ನಿಸ್ತು, ನನ್ನ ಸೀನಿಯಾರಿಟಿ ಇದೆ, ನನ್ನನ್ನು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಬೇಕಿತ್ತು ಅಂತ. ಬಟ್ ಕುಮಾರಸ್ವಾಮಿ ಅವ್ರಿಗೆ ಅನಿಸ್ತಾ ಇತ್ತು, ಇಲ್ಲ ಒಕ್ಕಲಿಗ ನಾಯಕತ್ವ ನಾವು ಇದ್ದೇ ಇದ್ದೀವಿ, ಇನ್ನೊಂದು ಸಮುದಾಯದ ನಾಯಕರನ್ನು ಮಾಡಿದರೆ ಸೂಕ್ತ ಅಂತಕ್ಕಂಥದ್ದು ಕುಮಾರಸ್ವಾಮಿಗೆ ಅನ್ನಿಸ್ತಾ ಇತ್ತು. ಕುಮಾರಸ್ವಾಮಿಯವ್ರಿಗೂ GT ದೇವೇಗೌಡರಿಗೂ ಒಳ ಜಗಳ ಇದ್ದೇ ಇದೆ. ಇತ್ತೀಚೆಗೆ ಏನಾಗಿದೆ, GT ದೇವೇಗೌಡರ ಮಗ ಕೂಡ ಸಕ್ರಿಯವಾಗಿ ನಿಖಿಲ್ ಕುಮಾರಸ್ವಾಮಿ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ. ಹೌದು. ಬಟ್ GT ದೇವೇಗೌಡರು ಮೂಡಾ ಪ್ರಕರಣದಲ್ಲಿ ವೇದಿಕೆ ಮೇಲೆ ನಿಂತು ಏನು ಸಿದ್ದರಾಮಯ್ಯನವ್ರಿಗೊಂದು ಕ್ಲೀನ್ ಚಿಟ್ ನೀಡಿದ್ರು, ಅದು ಕುಮಾರಸ್ವಾಮಿ ಅವ್ರನ್ನ ರ್ಯಾಟಲ್ಡ್ ಮಾಡಿತ್ತು, ಸಿಟ್ಟು ಬರೆಸಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗಿತ್ತು. ಆದರೆ ಈಗ ಮತ್ತೆ GT ದೇವೇಗೌಡರು ಮತ್ತು ದೇವೇಗೌಡರ ನಡುವೆ ಮಾತುಕತೆಯ ನಂತರ ದೇವೇಗೌಡರು ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಇಲ್ಲ ಏನೆಲ್ಲ ಸಮಸ್ಯೆಗಳಿವೆ ಅದನ್ನು ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ, ಮಾತಾಡಿ ಅಂತಕ್ಕಂಥದ್ದು. ಯಾಕೆಂದರೆ ನಿಖಿಲ್ ಮತ್ತು GT ದೇವೇಗೌಡರ ಮಗ ದೇ ಆರ್ ಇನ್ ಗುಡ್ ಟರ್ಮ್ಸ್. ಹರೀಶ್ ಗೌಡರು ಆಲ್ಮೋಸ್ಟ್ ಅವರು ಕುಮಾರಸ್ವಾಮಿ ಮತ್ತು ನಿಖಿಲ್ ಜೊತೆನೇ ಓಡಾಡ್ತಿದ್ದಾರೆ. ಅಪ್ಪ ಮಾತ್ರ ದೂರ ಇದ್ದಾರೆ. ಅಪ್ಪ ಮಗನಿಗೂ ಸರಿ ಇಲ್ಲ, ಅಪ್ಪ ಮಗಂದು ಸಂಬಂಧಗಳಲ್ಲಿ ಸಾಕಷ್ಟು ಮಟ್ಟದ ಸಮಸ್ಯೆಗಳಿವೆ. ಆ ಕಾರಣದಿಂದ GT ದೇವೇಗೌಡರು ಬಹುತೇಕ
JDS ಒಂದು ಪ್ರಯತ್ನ ಮಾಡ್ತಾ ಇದೆ. ಮುಂದಿನ 2 ವರ್ಷಗಳಲ್ಲಿ ಚುನಾವಣೆ ಬರ್ತಾ ಇರೋದ್ರಿಂದ ಎಷ್ಟು ಸಾಧ್ಯವೋ ಅಷ್ಟು ಮುನಿಸ್ಕೊಂಡಿರ್ತಕ್ಕಂಥ ನಾಯಕರು, ಕಾಂಗ್ರೆಸ್ನಲ್ಲಿ ಮುನಿಸ್ಕೊಂಡಿರ್ತಕ್ಕಂಥ ನಾಯಕರು, BJPಯಲ್ಲಿ ಮುನಿಸ್ಕೊಂಡಿರ್ತಕ್ಕಂಥ ನಾಯಕರನ್ನು ಪಾರ್ಟಿಗೆ ತರೋದು, ಪಾರ್ಟಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡೋದು. ಫಸ್ಟ್ ರೌಂಡ್ ಆಫ್ ಜನರನ್ನು ತಂದರೆ ನಂತರ BJPಯಲ್ಲೂ ಒಂದಿಷ್ಟು ಅಸಮಾಧಾನಿತರಿದ್ದಾರೆ. ಹೌದು, ಅವ್ರಿಗೂ ಅವರೇನು ಕಾಂಗ್ರೆಸ್ಗೆ ಹೋಗೋರಲ್ಲ, ಎಸ್, ಅವರನ್ನು ಕೂಡ ಗಾಳ ಹಾಕ್ತಕ್ಕಂಥ ಪ್ರಯತ್ನವನ್ನು ಆಗ ಮಾಡಬಹುದು ಅಂತಕ್ಕಂಥದ್ದು JDSನ ರಣತಂತ್ರ. ನೋಡಿ ಅಜಿತ್, 2023ರಲ್ಲಿ JDS ಒಂದು ಸರ್ವೈವಲ್ ಕ್ರೈಸಿಸನ್ನು ಚುನಾವಣೆಯಲ್ಲಿ ಎದುರಿಸ್ತು. ಹೀಗಾಗಿ 24ರಲ್ಲಿ BJP ಜೊತೆ ಮೈತ್ರಿ ಮಾಡಿಕೊಳ್ತು. 28ರ ಚುನಾವಣೆಯ ನಂತರ JDS ಸರ್ಕಾರದ ಭಾಗವಾಗಿರದೇ ಇದ್ದರೆ ಅದೊಂದು ಪೊಲಿಟಿಕಲ್ ಇನ್ನೊಂದು ಕ್ರೈಸಿಸನ್ನು ಎದುರಿಸಬೇಕಾಗತ್ತೆ. ಆ ಕಾರಣದಿಂದ ದೇವೇಗೌಡರ ಕುಟುಂಬ ಯಾರ್ಯಾರು ಮುನಿಸ್ಕೊಂಡಿದ್ದಾರೆ, ಯಾರ್ಯಾರು ಸಿಟ್ಟಾಗಿದ್ದಾರೆ, ಯಾರ್ಯಾರು ಬರುವಂಥ ಲಕ್ಷಣಗಳು ಕಾಣ್ತಾ ಇವೆ, ಅವರೆಲ್ಲರನ್ನ ಸಂಪರ್ಕಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದು ವೇಳೆ ಈಗ ನೋಡಿ, ಈಗ ನಾವು ಬಿಡದಿಯ ಟೌನ್ಶಿಪ್ ಬಗ್ಗೆ ತೋರಿಸ್ತಾ ಇದ್ವಿ. ಒಂದು ವೇಳೆ ಈಗ DK ಶಿವಕುಮಾರನ್ನು ಪೊಲಿಟಿಕಲಿ ಎದುರಿಸಬೇಕು ಅಂತಂದರೆ ಕುಮಾರಸ್ವಾಮಿ ಅಥವಾ JDS ರಾಜ್ಯದ ಸರ್ಕಾರದಲ್ಲಿ ಪಾಲುದಾರ ಆದರೆ ಮಾತ್ರ ಅದು ಸಾಧ್ಯ ಇದೆ. ಕರೆಕ್ಟ್. ಈಗ ನಿಮಗೆ 2004 ನೆನಪಿದ್ರೆ, ಯಾವಾಗ ಸಮ್ಮಿಶ್ರ ಸರ್ಕಾರ ಬಂತೋ ದೇವೇಗೌಡರು ಸೋನಿಯಾ ಗಾಂಧಿ ಬಳಿ ಹೋಗಿ ಮೊದಲನೇ ಷರತ್ತನ್ನು ಏನಿಟ್ಟು ಹೇಳಿ, SM ಕೃಷ್ಣರನ್ನು ರಾಜ್ಯದ ರಾಜಕಾರಣದಿಂದ ದೂರ ಇಡಬೇಕು. ಆಗ SM ಕೃಷ್ಣರ ಅಳಿಯ ಸಿದ್ಧಾರ್ಥ ದೇವೇಗೌಡರ ಮನೆಗೆ ಹೋಗಿದ್ರು. ದೇವೇಗೌಡರನ್ನ SM ಕೃಷ್ಣರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಸಮ್ಮಿಶ್ರ ಸರ್ಕಾರದಲ್ಲಿ. ದೇವೇಗೌಡರು ಹೋಗಿ ಸೋನಿಯಾ ಗಾಂಧಿಗೆ ಹೇಳಿದರು, ನನ್ನ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಷರತ್ತು ಏನಂತಂದರೆ ನೀವು ಮೊದಲು SM ಕೃಷ್ಣರನ್ನು ರಾಜ್ಯಪಾಲರನ್ನಾಗಿ ಮಾಡಿ ಅಂತ. ಆಗಷ್ಟೇ UPA ಸರ್ಕಾರ ಬಂದಿತ್ತು. ಅವರನ್ನು ರಾಜ್ಯಪಾಲರನ್ನಾಗಿ ಮಾಡಿ ಮುಂಬೈಗೆ ಕಳಿಸಿದ ನಂತರ ಇಲ್ಲಿ ಧರ್ಮಸಿಂಗ್ ಮುಖ್ಯಮಂತ್ರಿ ಆದರು. 2000 ನಿಮಗೆ ನೆನಪಿದ್ರೆ 2013ರಲ್ಲಿ ಕೂಡ DK ಶಿವಕುಮಾರರನ್ನು ದೂರ ಇಡುವಲ್ಲಿ ದೇವೇಗೌಡರು ಯಶಸ್ವಿಯಾಗಿದ್ದರು. ಕಾಂಗ್ರೆಸ್ ಸರ್ಕಾರದಲ್ಲೇ ಸಿದ್ದರಾಮಯ್ಯನವರು ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ DK ಶಿವಕುಮಾರನ್ನು ಮಂತ್ರಿ ಮಾಡಿರಲಿಲ್ಲ. ನಂತರ ರೀಶಫಲಲ್ಲಿ DK ಶಿವಕುಮಾರ್ ಮತ್ತು ರೋಷನ್ ಬೇಗ್ ಮಂತ್ರಿ ಆದರು. ಅದರ ಹಿಂದೆ ದೇವೇಗೌಡರ ಕೈಗಳಿದ್ವಾ, ವಿ ಡೋಂಟ್ ನೋ. ಅಂದರೆ ನಾನು 13ರ ಪ್ರಯತ್ನದಲ್ಲಿ ದೇವೇಗೌಡರು ಇದ್ದರು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ದೇವೇಗೌಡರು ಯಾವಾಗ ಸಾಧ್ಯವೋ, ಫಾರ್ ಎಕ್ಸಾಂಪಲ್ ನಿಮ್ಗೆ ನೆನಪಿದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಏನೊಂದು ಮರು ಪ್ರಯತ್ನ ನಡೀತು 2008ರಲ್ಲಿ. ಆಗ ದೇವೇಗೌಡರು ಹೈಕಮಾಂಡ್ ಹೇಳಿದ್ರು, ಯಡಿಯೂರಪ್ಪನವ್ರನ್ನ ದೂರ ಇಡಿ, ಈಶ್ವರಪ್ಪ ಜಗದೀಶ್ ಶೆಟ್ಟರಲ್ಲಿ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿ ನಾನು ಬೆಂಬಲ ಕೊಡ್ತೀನಿ ಅಂತ. ದಟ್ ಈಸ್ ದ ವೇ ದೇವೇಗೌಡರದ್ದು. ಏನು ಅಂದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಭಾಗಿಯಾದ ತಕ್ಷಣ ತಮ್ಮ ಸಮುದಾಯದ ನಾಯಕತ್ವ ಅಥವಾ ತಮಗೆ ಪೊಲಿಟಿಕಲಿ ಯಾರು ಚಾಲೆಂಜ್ ಮಾಡ್ತಾರೆ ಅವರನ್ನು ಬದಿಗೆ ಸರಿಸೋ ಪ್ರಯತ್ನ ಮಾಡ್ತಾರೆ. ಈಗ ದೇವೇಗೌಡರಿಗೆ ಏನಾದರೂ ಮತ್ತು ದೇವೇಗೌಡರ ಕುಟುಂಬಕ್ಕೆ ರಾಜಕೀಯ ಪುನರ್ಜನ್ಮ ಬೇಕಾದರೆ, ಪ್ರಜ್ವಲ್ ಪ್ರಕರಣದ ನಂತರ ಸಾಕಷ್ಟು ಡೆಂಟ್ ಆಗಿದೆ ಅವರ ಕುಟುಂಬದ ಇಮೇಜ್ಗೂ ಕೂಡ. DK ಶಿವಕುಮಾರ್ ಪಾರುಪತ್ಯ ಬಂದ ನಂತರ ಇಡೀ ಒಂದು ಒಕ್ಕಲಿಗ ಸಮುದಾಯದಲ್ಲಿ DK ಶಿವಕುಮಾರ್ ಕೂಡ ಪ್ಯಾರಲಲ್ ಟು ದ ದೇವೇಗೌಡ ಫ್ಯಾಮಿಲಿ ಕಾಣ್ತಾ ಇದ್ದಾರೆ. ಹೀಗಾಗಿ ದೇವೇಗೌಡರ ಕುಟುಂಬ ಪೊಲಿಟಿಕಲಿ ಕೂಡ ಅದು ಡೆಂಟ್ ಆಗಿದೆ. ಹಾಗಿರುವಾಗ ದೇವೇಗೌಡರು ಮತ್ತು ಅವರ ಕುಟುಂಬಕ್ಕೆ, ಕುಮಾರಸ್ವಾಮಿಗಿರಲಿ ನಿಖಿಲ್ ಕುಮಾರಸ್ವಾಮಿಗಿರಲಿ, ಪೊಲಿಟಿಕಲ್ ಫ್ಯೂಚರ್ ಅಂತ ಕಾಣಿಸ್ತಿರೋದು ಅವ್ರು ಕೇಂದ್ರ ಮಂತ್ರಿಯಾಗಿ ಇಲ್ಲೇನೋ ಭಯಂಕರ ಆಗಲ್ಲ. ಕೇಂದ್ರ ಮಂತ್ರಿ ಇಸ್ ಅ ಸರ್ವೈವಲ್. ಅವ್ರಿಗೆ ಬೇಕಾಗಿರೋದು ಕರ್ನಾಟಕದ ಅಧಿಕಾರದಲ್ಲಿ ಪಾಲುದಾರಿಕೆ. ಅದು 28ರಲ್ಲಿ ದೊರಕಬಹುದು. ಆ ದೊರಕಬೇಕಾದ್ರೆ ಗ್ರೌಂಡ್ ವರ್ಕ್ ಈಗಲಿಂದಾನೆ. GT ದೇವೇಗೌಡರ ಹತ್ರ ದೇವೇಗೌಡರು ಮಾತಾಡ್ತಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ ಒಪ್ಪಿಗೆ ಇಲ್ಲದೆ ಮಾತಾಡ್ತಾರೆ. ಅಜಿತ್, ಕುಮಾರಸ್ವಾಮಿ ಒಪ್ಪಿಗೆ ಇಲ್ಲದೆ GT ದೇವೇಗೌಡರನ್ನ ಮನೆಗೆ ಬರ್ಲಿಕ್ಕೆ ಹೇಳ್ತಾರ. ಸೊ ಆ ಪ್ರಯತ್ನ ಇಡೀ ಫ್ಯಾಮಿಲಿ ಕೂಡ್ಕೊಂಡು ಮಾಡುವ ಪ್ರಯತ್ನ ಮಾಡ್ತಾರೆ. ರೈಟ್. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸ್ವಕ್ಷೇತ್ರ ರಾಯಬರೇಲಿ ಪ್ರವಾಸದಲ್ಲಿದ್ದಾರೆ. 2 ದಿನಗಳ ಭೇಟಿ. ಅಲ್ಲೊಂದು ಕಲ್ಯಾಣ ಮಂಟಪದ ಉದ್ಘಾಟನೆ, ದೇವಸ್ಥಾನದ ಭೇಟಿ, ಜನಸಂಪರ್ಕ ಸಭೆ ಇತ್ಯಾದಿ ನಡೆಯಿತು. ಸಮಾವೇಶ ಕೂಡ ಆಯಿತು. ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಟೀಕಿಸ್ತಾ, ಪ್ರಧಾನಿಯೊಬ್ಬ ದೇಶದ್ರೋಹಿ ಅಂದ್ರು. ನಿಮ್ಮ ಪ್ರಧಾನಿಯೊಬ್ಬ ದೇಶದ್ರೋಹಿ, ನಿಮ್ಮ ಗೃಹ ಸಚಿವರು ದೇಶದ್ರೋಹಿ, ನಿಮ್ಮ ಸಂಘಟನೆ ದೇಶದ್ರೋಹಿ ಅಂತ ಅವರ ಎದುರಿಗೆ ಹೇಳಿ ಅಂತ ಜನರಿಗೆ ಕರೆ.
बात करेंगे, अमित शाह की बात करेंगे, उनसे आप सामने उनको कहो कि आपका प्रधानमंत्री गद्दार है, आपका होम मिनिस्टर गद्दार है, आपका संगठन गद्दार है, आपने हिंदुस्तान को बेचने का काम किया है, आपने हमारे संगठन, आपने हमारे संविधान पर आक्रमण किया है, आपने अंबेडकर जी पर आक्रमण किया है, आपने गांधी जी पर आक्रमण किया है। खुल के उनसे कहिए। दिल से आपका धन्यवाद करता हूं। नमस्कार, जय हिंद। नरेंद्र मोदी आपसे कहते हैं कि विदेश मत जाओ, आपसे कहते हैं सोना मत खरीदो, आपसे कहते हैं इलेक्ट्रिक गाड़ी खरीदो। आने वाले समय में किसान के पास खाद नहीं होगा, आर्थिक तूफान आ रहा है। आप देखना कुछ ही महीनों में महंगाई कहां जाती है, पेट्रोल के दाम कहां जाते हैं, डीजल के दाम कहां जाते हैं, गैस के दाम कहां जाते हैं, दाल चावल के दाम कहां जाते हैं। खुल के प्रधानमंत्री कहता है सोना मत खरीदो, विदेश मत जाओ, और फिर हजारों करोड़ रुपए के जहाज में विदेश चला जाता है। आप लोग चुप रहते हो, आप लोग एक शब्द नहीं बोलते हो। ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.